ನಮಸ್ಕಾರ ಪ್ರಿಯ ವೀಕ್ಷಕರೇ, ಸ್ಪೀಡ್ ನ್ಯೂಸ್ ಕನ್ನಡ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಪಿತೃಪಕ್ಷದ ಮೊದಲು ಬರ್ತಾ ಇರುವಂತಹ ಈ ಚಂದ್ರಗ್ರಹಣ ಅತ್ಯಂತ ಸುದೀರ್ಘ ರಾಹುಗ್ರಸ್ತ ಚಂದ್ರಗ್ರಹಣ ಅಂತಲೇ ಕರೆಯಲಾಗುತ್ತೆ. ಈ ಚಂದ್ರಗ್ರಹಣದ ವಿಶೇಷತೆ ಏನು? ಚಂದ್ರಗ್ರಹಣ ಯಾವ ಸಮಯದಲ್ಲಿ ಗೋಚರಿಸ್ತಾ ಇದೆ? ಇದರಿಂದ ಆಗುವಂತಹ ವ್ಯತಿರಿಕ್ತ ಪರಿಣಾಮಗಳೇನು? ಜೊತೆಗೆ ಬರಿಗಣ್ಣಿನಿಂದ ನೀವು ಚಂದ್ರಗ್ರಹಣವನ್ನ ವೀಕ್ಷಣೆ ಮಾಡಬಹುದಾ ಅಥವಾ ನೋಡಿದ್ರೆ ಏನಾದ್ರೂ ತೊಂದರೆ ಆಗುತ್ತಾ? ಈ ಎಲ್ಲಾ ವಿಚಾರಗಳ ಬಗ್ಗೆ ಮಾತನಾಡ್ತಾ ಹೋಗೋಣ. ಇದೇ ಈ ಕ್ಷಣದ ವಿಶೇಷ ರಾಹುಗ್ರಸ್ತ ಚಂದ್ರಗ್ರಹಣ. ನಾನು ಅಮೃತ ಶ್ರೀಕಂಠ. ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಭಾನುವಾರದಂದು ಪೌರ್ಣಮಿ ದಿನ ಈ ಚಂದ್ರಗ್ರಹಣ ಸಂಭವಿಸ್ತಾ ಇದ್ದು, ಅಂದ್ರೆ ನಾಳೆ ಭಾರತ ದೇಶದಲ್ಲಿ ಇದು ಗೋಚರಿಸಲಿದೆ. ರಾಹುಗ್ರಸ್ತ ರಕ್ತ ಚಂದ್ರಗ್ರಹಣ ವಿಶೇಷತೆ ಏನು? ಬರಿಗಣ್ಣಿನಿಂದಲೇ ವೀಕ್ಷಿಸಬಹುದೇ ಅಂತ ನೋಡ್ತಾ ಹೋಗೋಣ. ಸೆಪ್ಟೆಂಬರ್ 7, 2025 ಅಂದ್ರೆ ನಾಳೆ ರಾಹುಗ್ರಸ್ತ ರಕ್ತ ಚಂದ್ರಗ್ರಹಣವು ವರ್ಷದ 2ನೇ ಮತ್ತು ಕೊನೆಯದಾಗಲಿದೆ. ಈ ಸಮಯದಲ್ಲಿ ಚಂದ್ರನು ಕೆಂಪು ಬಣ್ಣದಲ್ಲಿ ಗೋಚರಿಸೋದ್ರಿಂದ ಇದನ್ನ ರಕ್ತ ಚಂದ್ರಗ್ರಹಣ ಅಂತ ಕರೆಯಲಾಗುತ್ತೆ. ಈ ಚಂದ್ರಗ್ರಹಣವು ಭಾರತದಲ್ಲಿ ಸಂಪೂರ್ಣವಾಗಿ ಗೋಚರಿಸ್ತಾ ಇದೆ. ಸೂರ್ಯನ ನಡುವೆ ಭೂಮಿ ಬಂದಾಗ ನಡೆಯುವಂತಹ ಈ ಘಟನೆಯನ್ನ ಕಣ್ತುಂಬಿಕೊಳ್ಳುವ ಅಪೂರ್ವ ಅವಕಾಶ ಮಿಸ್ ಮಾಡಿಕೊಂಡ್ರೆ ಇನ್ನು 3 ವರ್ಷಗಳ ಕಾಲ ವೇಟ್ ಮಾಡಬೇಕಾಗತ್ತೆ. ಹಾಗಾಗಿ ಗಾಢ ಕೆಂಪು ಅಥವಾ ತಾಮ್ರ ವರ್ಣದಲ್ಲಿ ಗೋಚರಿಸುವಂತಹ ಈ ಚಂದ್ರಗ್ರಹಣವನ್ನ ನೀವು ಕೂಡ ಕಣ್ತುಂಬಿಕೊಳ್ಳಿ. ಇದೆಲ್ಲದರ ಜೊತೆಗೆ ಗ್ರಹಣದ ಸಮಯ ಯಾವುದು ಅಂತ ನೀವು ಕೇಳುವುದಾದ್ರೆ, ವಿಶ್ವಾವಸು ಸಂವತ್ಸರ ಭಾದ್ರಪದ ಮಾಸ ಹುಣ್ಣಿಮೆ ಭಾನುವಾರ ಅಂದ್ರೆ ನಾಳೆ 7ನೇ ತಾರೀಕು ಗ್ರಹಣ ಸ್ಪರ್ಶ ಕಾಲ ರಾತ್ರಿ 9:57. ಇನ್ನು ಗ್ರಹಣ ಸಮ್ಮಿಲನ ರಾತ್ರಿ 11 ಗಂಟೆಗೆ. ಇನ್ನು ಗ್ರಹಣದ ಮಧ್ಯಕಾಲ ಯಾವುದು ಅಂತ ನೋಡೋದಾದ್ರೆ ರಾತ್ರಿ 11:42. ಗ್ರಹಣ ಅಂತ್ಯದ ಶುರು ಅಂದ್ರೆ ಗ್ರಹಣ ಯಾವಾಗ ಮುಕ್ತಾಯವಾಗತ್ತೆ ಅಂತ ನೋಡೋದಾದ್ರೆ 12:23ರಿಂದ ಗ್ರಹಣ ಕಂಪ್ಲೀಟ್ ಆಗಿ ಮೋಕ್ಷ ಆಗೋದು ರಾತ್ರಿ 1:26. ಈ ಬಾರಿ ಸಂಪೂರ್ಣ ಚಂದ್ರಗ್ರಹಣ, ಅದರಲ್ಲಿಯೂ ರಕ್ತ ಚಂದ್ರಗ್ರಹಣ ಸಂಭವಿಸಲಿರೋದು ನಾಳೆ. ಅದರಲ್ಲೂ ತುಂಬಾ ವಿಶೇಷ. 2025ರ 7ನೇ ತಾರೀಕು ಅಂದ್ರೆ ನಾಳೆ ಭಾನುವಾರ ಈ ಚಂದ್ರಗ್ರಹಣ ಕರ್ನಾಟಕ ಸೇರಿದಂತೆ ಭಾರತದ ಎಲ್ಲೆಡೆ ಇದು ಗೋಚರವಾಗಲಿದೆ. ಬರಿಗಣ್ಣಿನಿಂದ ಸುಲಭವಾಗಿ ನೋಡಬಹುದಾದಂತಹ ಈ ಒಂದು ಅಪರೂಪದ ಈ ಘಟನೆಯನ್ನ ಪ್ರತಿಯೊಬ್ಬರು ಕಣ್ತುಂಬಿಕೊಳ್ಳಬಹುದಾಗಿದೆ. ಸೂರ್ಯನ ನಡುವೆ ಭೂಮಿ ಬಂದಾಗ ನಡೆಯುವಂತಹ ಈ ಒಂದು ಅಪೂರ್ವ ಅವಕಾಶವನ್ನ ನೀವು ಯಾರು ಕೂಡ ಮಿಸ್ ಮಾಡ್ಕೊಳ್ಬೇಡಿ. ಭಾರತದಲ್ಲಿ ವೀಕ್ಷಣೆಗೆ ಸಿಗಬಹುದಾದಂತಹ ಮುಂದಿನ ಸಂಪೂರ್ಣ ಚಂದ್ರಗ್ರಹಣ ಇದು ಅಂತಲೇ ಹೇಳಬಹುದು. ಇನ್ನು ಈ ಒಂದು ಗ್ರಹಣದ ದಿನ ಪಾರ್ಶ್ವ ಛಾಯಾ ಹಂತವು ರಾತ್ರಿ 8:58ಕ್ಕೆ ಆರಂಭವಾಗಿ ಬೆಳಗಿನ ಜಾವ 2:25ಕ್ಕೆ ಅಂತ್ಯಗೊಳ್ತಾ ಇದೆ. ಈ ಸಂಪೂರ್ಣ ಚಂದ್ರಗ್ರಹಣವು ಗಾಢ ಕೆಂಪು ಅಥವಾ ತಾಮ್ರ ವರ್ಣದಲ್ಲಿ ಗೋಚರಿಸುತ್ತೆ. ಇದಕ್ಕೆ ಕಾರಣವೆಂದ್ರೆ ಸೂರ್ಯನ ಬೆಳಕಿನ ಕೆಂಪು ಬಣ್ಣದ ಕಿರಣಗಳು ಭೂಮಿಯ ತೆಳುವಾದ ವಾತಾವರಣದ ಮೂಲಕ ಹಾದು ಹೋಗಿ ಚಂದ್ರನ ಮೇಲೆ ತಲುಪುತ್ತೆ. ನೀಲಿ ಬಣ್ಣದ ಕಿರಣಗಳು ಮಾತ್ರ ಭೂಮಿಯ ಹಗಲಿನ ಆಕಾಶದಲ್ಲಾಗುವಂತೆ ಚದರಿ ಬಿಡುತ್ತವೆ. ಹಾಗಾದ್ರೆ ಇದನ್ನು ಹೇಗೆ ವೀಕ್ಷಿಸಬಹುದು? ನಾವು ಬರಿಗಣ್ಣಿನಿಂದ ನೋಡಿದ್ರೆ ಏನಾದ್ರೂ ಎಫೆಕ್ಟ್ ಆಗತ್ತಾ ಅಂತ ನೀವು ಕೇಳಬಹುದು. ಅದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಚಂದ್ರಗ್ರಹಣವನ್ನ ವೀಕ್ಷಿಸೋದಕ್ಕೆ ಯಾವುದೇ ವಿಶೇಷ ಸಾಧನಗಳ ಅಗತ್ಯವಿಲ್ಲ. ಯಾಕಂತ ಹೇಳಿದ್ರೆ ಬರಿಗಣ್ಣಿನಿಂದಲೂ ಕೂಡ ನೋಡೋದಕ್ಕೆ ಇದು ಸಂಪೂರ್ಣ ಸುರಕ್ಷಿತವಾಗಿದೆ. ಆದ್ರೆ ದೂರದರ್ಶಕ ಅಥವಾ ದುರ್ಬೀನನ್ನ ಬಳಸಿದ್ರೆ ವೀಕ್ಷಣೆಯ ಅನುಭವ ಇನ್ನಷ್ಟು ಸುಂದರವಾಗಿ ನಿಮಗೆ ಕಾಣಿಸುತ್ತೆ. ಇದನ್ನ ಭಾರತದಲ್ಲಿ ಆರ್ಯಭಟನ ಕಾಲದಲ್ಲೇ ತಿಳಿಯಲಾಗಿತ್ತು. ಇದರಿಂದ ಮಾನವರಿಗೆ, ಪ್ರಾಣಿಗಳಿಗೆ, ಸಸ್ಯಗಳಿಗೆ ಅಥವಾ ಆಹಾರಕ್ಕೆ ಯಾವುದೇ ಹಾನಿ ಉಂಟಾಗುತ್ತಿಲ್ಲ. ಆದ್ರಿಂದ ಜನರು ಹೊರಗೆ ಬಂದು ಗ್ರಹಣವನ್ನ ವೀಕ್ಷಿಸುವಾಗ ಆಹಾರ ಸೇವಿಸುವುದು ಸಂಪೂರ್ಣ ಸುರಕ್ಷಿತ. ಇನ್ನು ಕರ್ನಾಟಕದ ಹಲವೆಡೆ ಅನೇಕ ಸಂಸ್ಥೆಗಳು ಸಾರ್ವಜನಿಕರಿಗಾಗಿ ಗ್ರಹಣ ವೀಕ್ಷಣಾ ಕಾರ್ಯಕ್ರಮಗಳನ್ನು ಆಯೋಜಿಸ್ತಾ ಇದೆ. ಉದಾಹರಣೆಗೆ ಬೆಂಗಳೂರು ಜವಾಹರ್ಲಾಲ್ ನೆಹರು ತಾರಾಲಯ ಕೂಡ ವೀಕ್ಷಣಾ ಕಾರ್ಯಕ್ರಮವನ್ನ ನಡೆಸಲಿದೆ. ಇದಲ್ಲದೆ ಭಾರತೀಯ ಖಗೋಳ ಭೌತ ವಿಜ್ಞಾನ ಸಂಸ್ಥೆ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಆಸ್ಟ್ರೋಫಿಸಿಕ್ಸ್, ಲಡಾಖ್, ಕೊಡೈಕೆನಾಲ್ ಮತ್ತು ಬೆಂಗಳೂರಿನಿಂದ ಈ ಚಂದ್ರಗ್ರಹಣವನ್ನ ಲೈವ್ ಸ್ಟ್ರೀಮ್ ಕೂಡ ಕೊಡ್ತಾ ಇದೆ. ಇದೆಲ್ಲದರ ಜೊತೆಗೆ ಗರ್ಭಿಣಿಯರು, ವಯೋವೃದ್ಧರು ಹಾಗೂ ಅತಿ ಸಣ್ಣ ವಯಸ್ಸಿನ ಮಕ್ಕಳು ಈ ಚಂದ್ರಗ್ರಹಣದ ಸಮಯದಲ್ಲಿ ಎಚ್ಚರಿಕೆಯಿಂದ ಇರೋದು ಒಳಿತು ಅಂತ ಹೇಳ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ, ಸುದ್ದಿ ನಿಮ್ಮದು, ಬೇಗ ನಮ್ಮದು.